ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆ ಎಚ್.ಕೆ. ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಭಾಂಗಣದಲ್ಲಿ ಭಾರತೀಯ ಜೀವ ವಿಮಾ ಗದಗ 1ನೇ ಶಾಖೆಯ ಎಲ್ಐಸಿ ನಿಗಮದಿಂದ ರವಿವಾರ ದಿವಸ ಆಯೋಜನೆ ಮಾಡಲಾದ ಚಂದ್ರೋದಯ ಸಮಾವೇಶವನ್ನ ಧಾರವಾಡ ವಿಭಾಗದ ಎಸ್ಟಿಎಂ ಶ್ರೀ ಬಿಎಸ್ ಚಕ್ರವರ್ತಿ ಎಲ್ಐಸಿ ಸಮಾವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಭಿವೃದ್ಧಿ ಅಧಿಕಾರಿ ಸಿ ಚಂದ್ರಕಾಂತ್ ಹಾಗೂ ಶಾಖೆ ಮ್ಯಾನೇಜರ್ ಎಚ್ಎಂ ಭಜಂತ್ರಿ ಅವರು ವಹಿಸಿದರು. ಅತಿ ಹೆಚ್ಚು ಪಾಲಿಸಿ ನೋಂದಾಯಿಸಿದ ಎಲ್ಐಸಿ ಪ್ರತಿನಿಧಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಶಾಖೆ 24 ಗಂಟೆಯಲ್ಲಿ 5,88,107 ಪಾಲಿಸಿಗಳನ್ನು ನೋಂದಣಿ ಮಾಡಿ ಈ ಎಲ್ಐಸಿ ಶಾಖೆ ಗಿನ್ನಿಸ್ ದಾಖಲೆ ಮಾಡಿದೆ. ಹಿನ್ನೆಲೆ ಮ್ಯಾಡ್ ಮಿಲಿಯನ್ ಡೇ ಘೋಷಿಸಲಾಗಿತ್ತು. ಅಭಿಯಾನದಲ್ಲಿ ದೇಶಾದ್ಯಂತ ಎಲ್ಲ ಪ್ರತಿನಿಧಿಗಳು ಭಾಗವಹಿಸಿ ಈ ಗಿನ್ನಿಸ್ ದಾಖಲೆ ಪಡೆಯಲು ಕಾರಣರಾಗಿದ್ದಾರೆ ಎಂದಿದ್ದಾರೆ. Increases its brightness every day. I am asking you one question, Krishna. Whether that increase is there in your profession? Uttimadi, Abhiruddhi, Karsada. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಕಂಡಿದ್ದೀರಾ? ಏನು ಕಂಡಿದ್ದೀರಿ? Last year 5 policies, this year 6 policies. ಕಂಡಿದ್ದೀರಾ? Last year kg rice 50 rupees. This year kg rice is 65 rupees. Whether my income is weak, that is the meaning of Chandrodaya. ಸಂದರ್ಭದಲ್ಲಿ ಬಿಆರ್ ಕುಲಕರ್ಣಿ, ರಾಜೇಶ್ವರಿ ಕುಲಾಲ್, ಶಿವಾನಂದ ಬಳಿಗಾರ್, ಶೈಲಜಾ ಚೇರ್ವಾಡ, ಮಲ್ಲೇಶ್ ಬಸ್ತರಿ ಮರದ, ಸಿದ್ದಲಿಂಗನಗೌಡ, ಹರ್ತಿ ಮಾದೇವಿ, ಅಂಗಡಿ ಧರ್ಮಪ್ಪ, ಸಾಲಿಯಲ್ಲಪ್ಪ, ಎಚ್ ಬಾಬರಿ, ಈಶಪ್ಪ, ನಾಲ್ಕು ರವಿ, ರಾಘವೇಂದ್ರ, ಅರರೆ, ಜಗದೀಶ್ ಶೆಟ್ಟರ್, ಎಲ್ಐಸಿ ಸಿಬ್ಬಂದಿ ವರ್ಗ ಹಾಗೂ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.